लोकसभा निवडणुकीच्या प्रचारासाठी चिक्कोडी तालुक्यातील 20 गावांमधील कार्यकर्त्यांची भेटी घेतल्याची माहिती काँग्रेसचे उमेदवार प्रकाश हुक्केरी यांनी करोशी येथील पत्रकार परिषदेवेळी दिली आहे। चिक्कोडी तालुक्यातील 20 गावांमध्ये लोकसभा निवडणुकीवेळी कार्यकर्त्यांची भेट घेतल्याची माहिती प्रकाश हुक्केरी यांनी करोशी येथील पत्रकार परिषदेवेळी दिली आहे। ते पत्रकारांशी बोलत असताना यावेळी पत्रकारांनी करगाव यात निरावरी योजनेबद्दल त्यांना विचारले असता ही योजना योग्य असून या योजनेबद्दल कोणीही असमाधानी नाही। ही योजना हिरण्यकेशी येथून होणे अशक्य असल्यामुळे कृष्णा नदीमधून ही योजना कार्यरत होण्यासाठी काही कालावधी लागणार असल्याचे ते यावेळी म्हणाले। यानंतर होईल तेवढ्या लवकरात लवकर ही समस्या सोडवण्याचा प्रयत्न करणार असल्याचे ते यावेळी म्हणाले। ಬೆಳಗಿನಿಂದ ಜೈನಾಪುರ ಆಮೇಲೆ ನಮ್ಮ ತೋರ್ನಳ್ಳಿ ಆಮೇಲೆ ವಡ್ರಾಳ ಹತ್ತರವಾಟ ಮಾಂಗನೂರ ಬಿದರೋಳಿ ಕಜುನಟ್ಟಿ ಮುಗುಳಿ ಹೋಗಿದ್ದಿಲ್ಲ ಮುಗುಳಿ ಕಮತೇನಟ್ಟಿ ಬೊಂಬಲ್ವಾಡ ಆಮೇಲೆ ಅದಲ್ಲ ಬೆನ್ನಳ್ಳಿ ನಾಗರಮುನ್ನೋಳಿ ಆಮೇಲೆ ಉಮರಾಣಿ ಇಟ್ನಾಳ ಆಮೇಲೆ ಬೆಳಕೂಡ ಆಮೇಲೆ ಡೋನವಾಡ ಹಂಚಿನಾಳ ಬೊಂಬಲ್ವಾಡ ಒಟ್ಟ ಕರಗಾವ ಆಮೇಲೆ ಲಾಸ್ಟ್ ಇದು ಕರೋಶಿ ಸುಮಾರು 20 ಹಳ್ಳಿಗಳಿಗೆ ಕಾರ್ಯಕರ್ತರ ಭೇಟಿಯಾಗಿ ಮತವನ್ನು ಯಾಚನೆ ಮಾಡಿದ್ದೀವಿ। ಶಾಸಕರ ಮಾಜಿ ಶಾಸಕರ ಮೇಲೆ ಯಾರು ಶಾಸಕರು ಮತ್ತು ಮಾಜಿ ಶಾಸಕರು ಅದ ಹೆಸರು ಹೇಳ, ಯಾರು ಅಸಮಾಧಾನ ಅದಾರ ಅದರ ಹೇಳ, ನೀವೇ ಹೇಳ ಯಾರು ಅದಾರ ಅಸಮಾಧಾನ ಯಾರು ಅದಾರ ಹೇಳಲೆ, ನೀವೇ ಹೇಳಲ್ಲ ಸರ। ಇದೆಲ್ಲ ಮುಗಿದ ಅಧ್ಯಾಯ, ಅದನ್ನು ಮತ್ತೆ ಅದನ್ನು ಕೇಳೋದೇನು ಅವಶ್ಯಕತೆ ಇಲ್ಲ। ಅದು ಯಾರೂ ಅಸಮಾಧಾನ ನಮ್ಯಾಗಿಲ್ಲ, ಎಲ್ಲ ತಮ್ಮ ಕ್ಷೇತ್ರದಾಗ ಕೆಲಸ ಪ್ರಾರಂಭ ಮಾಡಿದ್ದಾರೆ। ಈಗ ಅವರು ತಮ್ಮ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ವಾರ್ಡ್ ವೈಸ್ ಎಲ್ಲ ಕಾರ್ಯಕರ್ತನ ಬಿಟ್ಟಿದ್ದಾರೆ। ಅವ್ರಿಗೆ ಕೇಳ್ಬೇಕು ನೀವು, ನನಗೆ ಹಂಗೆ ನಮ್ಮ ಪಕ್ಷದವ್ರಲ್ಲ ಅವರು ಅಲ್ಲಲ್ಲ ಅವ್ರು ನಮ್ಮ ಪಕ್ಷದವ್ರಲ್ಲ। ಅದಕ್ಕೆ ಏನೋ ನಿಮಗೆ ಪ್ರಶ್ನೆ ಕೇಳಬೇಕಾದ್ರೆ ಉಮೇಶ್ ಕತ್ತಿ ಅವ್ರನ್ನ ಕೇಳಿ, ನಾವು ಅದ್ರ ಬಗ್ಗೆ ನಾವೇನು ಹೇಳಿಕೆ ಕೊಡ ಅದನ್ನ ಹೇಳಲ್ಲ, ನಮ್ಮ ಪಕ್ಷದವ್ರಲ್ಲ ಅಂದ್ಮ್ಯಾಗ ಮತ್ತೆ ಪ್ರಶ್ನೆ ಎಲ್ಲಿ ಬರ್ತೈತಿ ಸರ್? ಈಗ ಮೈತ್ರಿ ಪಕ್ಷದ ನಾಯಕರು ಯಾಕೋ ಸರ್ ಚಿಕ್ಕೋಡಿ ಯಾವಾಗ ಬರ್ತಾರೋ ಸರ್? ಮೈತ್ರಿ ಪಕ್ಷದ ನಾಯಕರು ರಾಜ್ಯ ಮಟ್ಟದ ನಾಯಕರು ಚಿಕ್ಕೋಡಿಗೆ ಯಾವಾಗ ಪ್ರಚಾರ ಬರ್ತಾರೆ ನೋಡ್ರಿ? ಚಿಕ್ಕೋಡಿಗೆ ನಮ್ಮ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ। ಅವರು ಬಾಗಲಕೋಟು ಮತ್ತು ಚಿಕ್ಕೋಡಿಗೆ ಪ್ರಿಯಾಂಕಾ ಗಾಂಧಿನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ। ಯಾಕಂದರೆ ಅಲ್ಲಿ ಬಾಗಲಕೋಟಿಗೆ ನಮ್ಮ ಮಿಸೆಸ್ ಕಾಶ್ಯಪ್ನವ್ರು ನಿಂತಿರೋದ್ರಿಂದ ಅವರ ಪ್ರಚಾರಗೋಸ್ಕರ ಮತ್ತು ನಮ್ಮ ಚಿಕ್ಕೋಡಿಗೆ ಎರಡು ಕಡೆ ಏನಾರೇ ಈಗಾಗಲೇ ಅವರು ಹೈಕಮಾಂಡ್ದವ್ರಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ, ಅವರು ಬರ್ಬೋದಂತ ನನ್ನ ವೈಯಕ್ತಿಕ ವಿಚಾರ। ಅದರ ಪ್ರಕಾರ ರಾಜ್ಯದ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಆಮೇಲೆ ದಿನೇಶ್ ಗುಂಡೂರಾವ್ ಅವರು ಎಲ್ಲ ನಾಯಕರು ಬರ್ತಾರೆ। ರಮೇಶ್ ಜಾರಕಿಹೊಳಿ ಅವರು ಪ್ರಚಾರಕ್ಕೆ ಬರ್ತಾರೆ? ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ದಾಗ ಆದರು ಮತ್ತು ಅವರು ಬೆಳಗಾವಿ ಲೋಕಸಭಾ ಅಲ್ಲಿ ಇದಾರಲ್ಲ ಅವರ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರಲ್ಲ। ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅಂದ್ರೆ ಎಲ್ಲ ಒಂದಲ್ಲ, ಅಂತಮರಂದ್ರೆ ಎಲ್ಲ ಒಂದಲ್ಲ। ಸತೀಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಎಲ್ಲ ನಾಲ್ಕು ಮಂದಿ ಕೂಡ್ಯದಾರ ಅವ್ರಲ್ಲಿ ಅವ್ರಲ್ಲಿ 4 ಮಂದಿಯೊಳಗೆ ಭಿನ್ನಾಭಿಪ್ರಾಯ ಇಲ್ಲ। ನೀವು ಮಾಧ್ಯಮದವ್ರು ಏನು ಮಾಡ್ತೀರಂದ್ರೆ ಅದನ್ನು ಆ ಥರ ನೀವು ಇದು ಮಾಡ್ತೀರಿ ಏನ?
ಆ ಥರ ನೀವು ಕ್ರಿಯೇಟ್ ಮಾಡ್ತೀರಿ ಮೀಡಿಯಾದಾಗ. ಹೊತ್ತು 4 ಮಂದಿ ಅಂತಂದ್ರೆ ಒಂದಾದರು ಮತ್ತು ನೀವು ಮಾಧ್ಯಮರವನ್ನ ಹುಚ್ಚರಾಗಿ ತೆಗಿಯೋ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಇದು ಏನಾಯ್ತು, ಇದ್ರೆ ಏನಾಯ್ತು, ಯಾಕೇನಾಯ್ತು? ಮನೆ 4 ಮಂದಿ ಅಂತಂಬ್ರು ಕೂಡಿ ಇರಬಾರ್ದಂತೆ, ಅದಕ್ಕಿಂತ ಬಂದಿದೆ. ಪಕ್ಷ ಬೇರೆ ಬೇರೆ ಇರ್ಬೋದು, ಆದ್ರೆ 4 ಜನ ಅಂತಂಬ್ರು ಅದಾರಲ್ಲ, ಅದಕ್ಕೇನೈತಿ. ಪಕ್ಷದಾಗ ಬೇರೆ ನಾವು ಬೇರೆ ಬೇರೆ ಪಕ್ಷದಾಗ ಇರ್ಬೋದು, ಆದ್ರೆ ಅವರಲ್ಲಿ ಏನು ಒಮ್ಮತದ ಯಾವುದೋ ಒಮ್ಮತದ ರಾಜಕೀಯದಲ್ಲ ನಾ ಹೇಳಿದ್ದು, ಅವರ ಮಂಥನ ವಿಷಯ ಇರಲಿ ಯಾವುದೇ ಇದ್ರಾಗ ಎಲ್ಲರೂ ಒಂದೇ ಅದಾರು. ನಮ್ಮ ಪಕ್ಷದವ್ರು ಯಾರು ಅದಾರಲ್ಲ ಅವ್ರು ನಮ್ಗೆ ಸಹಕಾರ ಮಾಡ್ತಾರೆ. ನಮ್ಮ ಪಕ್ಷದ ಯಾರು MLA ಅದಾರಲ್ಲ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಲಖನ್ ಜಾರಕಿಹೊಳಿ ಕಾಂಗ್ರೆಸ್ ಆಗಿದ್ರೆ ಅವ್ರು ನಮ್ಗೆ ಮದತ್ ಮಾಡ್ತಾರೆ. ಅದು ಇನ್ನು ಇವತ್ತು ಹೆಂಗೆ ಹೇಳಕ್ಕಾಗತ್ತೆ ಎಲ್ಲ. ಕಳೆದ ಬಾರಿ ಅಲ್ಪ ಮತಗಳಾದ ಈ ಸರಿ ಏನು ನಿರೀಕ್ಷೆ ಸರ್, ಈ ಸರಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಹೋದ ಸರಿ ಏನು JDS ಓಟು ಬಿದ್ದಿದ್ದು ಅವು ಕಾಂಗ್ರೆಸ್ ಪರವಾಗಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ಗೆ ಬೆಂಬಲಿಸಬೇಕಂತ ಈಗಾಗಲೇ ಕುಮಾರಸ್ವಾಮಿ ಅವರು ಮತ್ತು JDSನ ಅಧ್ಯಕ್ಷರಾದ ನಮ್ಮ ಇವರು H. ವಿಶ್ವನಾಥ್ ಅವರು ಆದೇಶ ಮಾಡಿದ್ದಾರೆ. ನಿನ್ನೆ ಮಾಂದ್ರಿಯಲ್ಲಿ ಒಂದು ನಮ್ಮ JDS ಅಧ್ಯಕ್ಷರಾದ KP ಮಗೇನವರೊಂದು ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲಿಸ್ಬೇಕಂತ ಒಂದು ಮಾದರಿಯಲ್ಲಿ ಮೀಟಿಂಗ್ ಆಯಿತು. ತಾವು ಹೋಗಿದ್ರೆ ಎಲ್ಲೋ ಗೊತ್ತಿಲ್ಲ, ಆದರೆ ನೀನು ಸುಮಾರು 500 ಪ್ರಮುಖ ಕಾರ್ಯಕರ್ತರು ಕೂಡಿದರು. ಈ ಸರಿ JDS ಮತ್ತು ಕಾಂಗ್ರೆಸ್ ಒಂದಾಗಿರೋದ್ರಿಂದ ಸುಲಭವಾದ ಗೆಲ್ಲಲಿಕ್ಕೆ ಸುಲಭ ಆಗ್ತೈತೆ ಅಂತ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ. ಮತ್ತು ಹುಕ್ಕೇರಿ ಎರಡು ಮತಕ್ಷೇತ್ರ ಪರ್ಟಿಕ್ಯುಲರ್ ಡಿಸೈಡಿಂಗ್ ಫ್ಯಾಕ್ಟರ್ ನಮ್ಮ ಸರ್ವೆ ಮಾಡಿದ ಪ್ರಕಾರ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಅಂದರೆ ಹುಕ್ಕೇರಿ ತಾಲೂಕು. ಇಲ್ಲಿ ನಿಮ್ಗೆ ಎಷ್ಟು ನೀರು ಸಿಗ್ಬೋದು ಅಂತ ನಿರೀಕ್ಷೆ ಇದೆ? ಹುಕ್ಕೇರಿ ಮತ್ತು ಹತ್ತನೇ ಎರಡು ಎಷ್ಟು ನೀರು ಸಿಗ್ಬೋದು ಅಂತ? ಅದು ಇನ್ನೂ 4 ದಿವಸ ಟೈಮ್, ಅದಕ್ಕೆ ಇನ್ನೊಂದು 4 ದಿವಸ ಹೋಗ್ಬೇಕಲ್ಲ. ಇನ್ನು ಪ್ರಚಾರ ಈಗ ಪ್ರಾರಂಭ ಆಗಿದೆ, ಇನ್ನೂ 4 ದಿವಸ ಹೋಗ್ಬೇಕಲ್ಲ, ಗೊತ್ತಾಗ್ತೈತೆ. ಈಗ ಕರಗಾಂವ್ ನೀರಾವರಿ ಜಾರಿಗೆ ತಂದಿಲ್ಲ ಜನರ ಆಕ್ರೋಶ ಇದೆ ಸರ್. ನೋಡಿ, ಕರಗಾಂವ್ ಯಾತ ನೀರಾವರಿ ಬಗ್ಗೆ ಯಾರೆಲ್ಲೂ ಅಸಮಾಧಾನ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಹಿರಣ್ಯಕೇಶಿ ನದಿಯಿಂದ ಅದನ್ನು ಯೋಜನೆಯನ್ನು ಕೈಗೊಳ್ಳಕ್ಕೆ ಬರುವುದಿಲ್ಲ. ಅದು ಕೃಷ್ಣಾ ನದಿಯಿಂದನ ಆ ಯೋಜನೆ ಆಗಬೇಕು. ಅದಕ್ಕೆ ವಿಳಂಬ ಆಗಿದೆ. ಅದನ್ನು ಆದಷ್ಟು ಬೇಗನೆ ನಾವು ಮಾಡ್ತೀವಿ, ಇಷ್ಟ ಎಲ್ಲರೂ ಕೂಡ್ಕೊಂಡು. ಅದು ಇದಾಗಲ್ಲ, ಎಲ್ಲಿಂದ ಹಿರಣ್ಯಕೇಶಿ ನದಿಯಿಂದ ಅದು ವರ್ಕೌಟ್ ಆಗಲ್ಲ, ಕೃಷ್ಣಾದಿಂದ ಮಾಡಬೇಕು. ಸರ್, ಕರೋಶಿ ಗ್ರಾಮಕ್ಕೆ ಏನು ಮಾಡ್ತೀರಿ? ಕರೋಶಿ ಗ್ರಾಮಕ್ಕಾಗಿ ಏನು ಮಾಡ್ತೀರಿ? ಕರೋಶಿ ಗ್ರಾಮ ನಮ್ಮದೇ ಇದೆಯಲ್ಲ, ಅಲ್ಲೇನು ಮಾಡೋದೈತಿ? ಎಲ್ಲ ನಮ್ಮದೇ ಐತಿ. ನಮಗೆ ಹೋದ ಸರಿ ಸುಮಾರು ಈ ಊರಾಗ 2014 1500 ಲೀಡ್ ಕೊಟ್ಟಿದ್ದಾರೆ. ಈಗೂ ಕೂಡ ಏನು ವೇದಿಕೆ ಮೇಲೆ ಎಲ್ಲರೂ ನಾಯಕರದಾರು, ಅದಕ್ಕಿಂತ ಹೆಚ್ಚು ಲೀಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿ ನೀವು ಹೇಳೋ ನೀವು ಮಾಧ್ಯಮದವ್ರು ಬರೀ ಆರೋಪ ಮಾಡ್ಕೊ ಅಲ್ರಿ. ನಾನು ಹೇಳೋ ತನಕ 740 ಕೋಟಿ ರೂಪಾಯಿ ತಂದೀವಿ. ಕರೋಶಿಗೆ ಮೊದಲ 1 ಕೋಟಿ ರೂಪಾಯಿ ಊರು ಹೊರಗೆ ಡಿವೈಡರ್ ಮಾಡಲಿಕ್ಕೆ ಮತ್ತು ಲೈಟಿಂಗ್ ಮಾಡೋಕ್ಕೆ 1 ಕೋಟಿ ರೂಪಾಯಿ ಮೊದಲ ಕೊಟ್ಟಿದ್ದೀನಿ. ಊರ ಸುಂದರವಾಗಿ ಕಾಣಲಿ ಮತ್ತು ಅದಕ್ಕೆ ಒಂದು ಅಭಿವೃದ್ಧಿ ಆಗಲಿ ಅಂತ ಕೊಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ಇದ್ರಾಗ ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ ಇಲ್ಲಿ. यावेळी काँग्रेस कार्यकर्ते ग्रामस्थ मोठ्या संख्येने उपस्थित होते.